ಇಲ್ಲಿ ಭಯ ಬೀಳ್ಬೇಕಾಗಿರೋದು ಯಾರು? ನಿಷ್ಠುರ ಅಂತ ಭಯ ಬೀಳ್ಬೇಕಾಗಿರೋದು 18 ಜನ ಮೆಂಬರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, PDO, ನಮ್ಮ ಗ್ರಾಮ ಪಂಚಾಯತಿಗಳು, ನಮ್ಮ ಊರಿನ ಗೌರ್ಮೆಂಟ್ ಆಫೀಸರ್ಗಳು. ಅವ್ರು ಭಯ ಬೀಳ್ಬೇಕು 8,000 ಜನಕ್ಕೆ. 8,000 ಜನ ಯಾರೋ ನಾವು ಊರಾಗಿರೋ ಒಂದು 10-20 ಜನಕ್ಕೆ ಭಯ ಬೀಳ್ತಾರ ಅಂದ್ರೆ ನಮಗೆ ಸ್ವಲ್ಪನ ಎಷ್ಟು ಹೇಡಿತನವನ್ನ ನಾವು ರಕ್ತದಾಗ ಏರ್ಸ್ಕೊಂಡಿವಿ. ಹೆಂಗ ಅರಮಿಂದಾಗ ಸೆಲೆನ್ ಬಾಟ್ಲ್, ಗ್ಲುಕೋಸ್ ಬಾಟ್ಲ್ ಏರಿಸ್ತಾರಲ್ಲ, ಹಂಗ ನಾವು ಹೇಡಿತನ, ಭಯ ಎಂಬುದನ್ನ ನಮ್ಮ ರಕ್ತದಾಗ ಏರ್ಸ್ಕೊಂಡ್ಬಿಟ್ಟಿವಿ. ಇವಾಗ ಇದು ಇಷ್ಟು ಹೇಳಿದ್ಮೇಲೆ ಕೂಡ ಆಯ್ತು ನೀವು ನಿಷ್ಠೂರ ಆಗ್ಬೇಡ್ರಿ, ನಿಷ್ಠೂರ ಆಗ್ಬೇಡ್ರಿ, ಅದೇ ತಿಪ್ಪಾಗಿ ಬದುಕ್ತೀರಿ, ಅದೇ ಗೊಜ್ಜಲಾಗಿರ್ತೀರಿ. ಈ ಗೊಜ್ಜಲಿಂದ ಹೊರಗೆ ಬರ್ಬೇಕು, ಈ ನಿಷ್ಠೂರದಿಂದ ಹೊರಗೆ ಬರ್ಬೇಕಂದ್ರೆ ನಮ್ಮ ಕರೂರು ಗ್ರಾಮದಲ್ಲಿ ಒಂದು ಪದ ಬಹಳ ಫೇಮಸ್ ಐತೆ. ಆ ಪದ ಏನಪ್ಪಾ ಅಂದ್ರೆ ನಿಷ್ಠೂರ, ನಿಷ್ಠೂರ, ನಿಷ್ಠೂರ. ಏನಾನ ಒಂದು ಸಮಸ್ಯೆ ಬಗ್ಗೆ ಮಾತಾಡಿದ್ರೆ ನಿಷ್ಠೂರ. ನಮ್ಗೆ ಏನಾನ ನೀರ್ ಸಿಗೋಲ್ಲ, ಒಂದು ಚರಂಡಿ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ಎದು ಕೊಡಪ್ಪ ನಿಷ್ಠೂರ ಆತೀವಿ ಅಂಬೋದು. ಊರ ಕಸದ ಸಮಸ್ಯೆ, ಊರಾಗ ಅಷ್ಟು ಒಂದು ಊರಗಳದೆಲ್ಲ ಕಸ ಎಲ್ಲ ತಿಪ್ಪೆ ಆಗೈತೆ, ಆದ್ರೂ ಕೂಡ ಅದ್ರ ಬಗ್ಗೆ ಏನೇನು ಕ್ವಶನ್ ಮಾಡ್ಬಿಟ್ರೆ ಎದಕ್ಕಪ್ಪ ನಮ್ಗೆ ನಿಷ್ಠೂರ. ಹಿಂಗ ನಿಷ್ಠೂರ ನಿಷ್ಠೂರ ಯಾರು ಅನ್ಕಂತ ಇದ್ರಲ್ಲ, ನಿಷ್ಠೂರ ಆಗ್ಬಾರ್ದು ಅನ್ಕೊಂಡಿರಲ್ಲ, ನಿಮ್ಗೆಲ್ಲರಿಗೆ ಒಂದು ಈ ವಿಡಿಯೋ ನೀವು ನೋಡ್ಲೇಬೇಕು. ಒಂದು ಪಾಯಿಂಟ್ ಹೇಳ್ತೀನಿ, ಆ ಪಾಯಿಂಟ್ ಹೇಳಿದ್ಮೇಲೆ ಕೂಡ ನಿಮ್ಗೆ ನಿಷ್ಠೂರ ಆಗ್ಬಾರ್ದಪ್ಪ ಅಂತ ಅನ್ಕೊಂಡ್ರೆ ಆಗ್ಬೇಕು ಹೋಗ್ಬೇಡ್ರಿ ನೀವು. ಒಂದು ಕ್ವಶನ್ ಅಪ್ಪ, ಊರಾಗ 18 ಜನ ಮೆಂಬರ್ಗಳು ಅದಾರ, ವೋಟ್ ಮಾಡೋರು 8,000 ಜನ ಅದಾರ. ಇವಾಗ ಏನು ನಮ್ಮ ಊರಾಗ ಒಂದು ಚರಂಡಿ ಸಮಸ್ಯೆ ಐತೆ, ಕಸದ ಸಮಸ್ಯೆ ಐತೆ, ಇಲ್ಲ ಒಂದು ಲಂಚ ಹೊಡಿತಾರ, ಲಂಚ ಇಲ್ದಂಗೆ ಯಾವುದೋ ಒಂದು ಕೆಲಸ ಆಗೋಲ್ಲಪ್ಪ ಅಂತಂದ್ರೆ ಇವಾಗ 8,000 ಜನಕ್ಕ 18 ಜನ ನಿಷ್ಠೂರ ಆತಾರಂತ ಭಯ ಬೀಳ್ಬೇಕಾ? ಇಲ್ಲ 18 ಜನ ಮೆಂಬರ್ಗಳು 8,000 ಜನ ವೋಟ್ ಹಾಕ್ಯಾರಪ್ಪ, ನಾವೇನೊಂದು ಲಂಚ ತಗೊಂಡ್ರೆ ನಮ್ಮನ್ನ ಒದಿತಾರ, ನಾವು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೇಳ್ತಾರಂತ ಅವ್ರು ಭಯ ಬೀಳ್ಬೇಕಾ? ಇಲ್ಲಿ ಭಯ ಬೀಳ್ಬೇಕಾಗಿರೋದು ಯಾರು? ನಿಷ್ಠೂರ ಅಂತ ಭಯ ಬೀಳ್ಬೇಕಾಗಿರೋದು 18 ಜನ ಮೆಂಬರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, PDO, ನಮ್ಮ ಗ್ರಾಮ ಪಂಚಾಯತಿಗಳು, ನಮ್ಮ ಊರಿನ ಗೌರ್ಮೆಂಟ್ ಆಫೀಸರ್ಗಳು. ಅವ್ರು ಭಯ ಬೀಳ್ಬೇಕು 8,000 ಜನಕ್ಕೆ. 8,000 ಜನ ಯಾರೋ ನಾವು ಊರಾಗಿರೋ ಒಂದು 10-20 ಜನಕ್ಕೆ ಭಯ ಬೀಳ್ತಾರ ಅಂದ್ರೆ ನಮಗೆ ಸ್ವಲ್ಪನ ಎಷ್ಟು ಹೇಡಿತನವನ್ನ ನಾವು ರಕ್ತದಾಗ ಏರ್ಸ್ಕೊಂಡಿವಿ. ಹೆಂಗ ಅರಮಿಂದಾಗ ಸೆಲೆನ್ ಬಾಟ್ಲ್, ಗ್ಲುಕೋಸ್ ಬಾಟ್ಲ್ ಏರಿಸ್ತಾರಲ್ಲ, ಹಂಗ ನಾವು ಹೇಡಿತನ, ಭಯ ಎಂಬುದನ್ನ ನಮ್ಮ ರಕ್ತದಾಗ ಏರ್ಸ್ಕೊಂಡ್ಬಿಟ್ಟಿವಿ. ಏನಿದೆ ನಿಷ್ಠೂರ? ಇಷ್ಟ ಆದ್ಮೇಲೆ ಕೂಡ ಜಸ್ಟ್ ಯೋಚನೆ ಮಾಡ್ರಿ, 8,000 ಜನ 18 ಜನಕ್ಕೆ ನಿಷ್ಠೂರ ಆತರ ಅಂತ ಭಯ ಬೀಳ್ಬೇಕಾ? ಇಲ್ಲ 18 ಜನ 8,000 ಜನ ನಮ್ಮನ್ನ ಒತ್ತಾರ, ನಮ್ಮನ್ನ ಏನಾದ್ರು ಕೆಲಸ ಮಾಡ್ಲಿಲ್ಲ, ನಾವು ಲಂಚ ತಗೊಂಡಿವಿ ಅಂತಂದ್ರೆ ನಮ್ದು ಪರಿಸ್ಥಿತಿ ಚೆನ್ನಾಗಿರಂಗಿಲ್ಲಪ್ಪ ಅಂತ ಕಂಪ್ಲೇಂಟ್ ಕೊಡ್ತಾರ, ನಮ್ಗೆ ಜೈಲಿಗೆ ಕಳಿಸ್ತಾರಂತ ಅವ್ರು ಭಯ ಬೀಳ್ಬೇಕಾ? ಇವಾಗ ಇದು ಇಷ್ಟು ಹೇಳಿದ್ಮೇಲೆ ಕೂಡ ಆಯ್ತು ನೀವು ನಿಷ್ಠೂರ ಆಗ್ಬೇಡ್ರಿ, ನಿಷ್ಠೂರ ಆಗ್ಬೇಡ್ರಿ, ಅದೇ ತಿಪ್ಪಾಗಿ ಬದುಕ್ತೀರಿ, ಅದೇ ಗೊಜ್ಜಲಾಗಿರ್ತೀರಿ. ಈ ಗೊಜ್ಜಲಿಂದ ಹೊರಗೆ ಬರ್ಬೇಕು, ಈ ನಿಷ್ಠೂರದಿಂದ ಹೊರಗೆ ಬರ್ಬೇಕಂದ್ರೆ ಬರ್ರಿ ನಮ್ಮ ಕರೂರ್ ಸೂಪರ್ ವಿಲೇಜ್ ಟೀಮ್ ನಮ್ಮ ಊರಲ್ಲಿ ಯಾವುದೇ ನಿಷ್ಠೂರಗಳು ಇಲ್ಲಂತ ಒಂದು ಗ್ರಾಮವನ್ನು ಸೃಷ್ಟಿ ಮಾಡ್ಬೇಕಂತೇಳಿ ನಮ್ಮ ಕರೂರು ಗ್ರಾಮದ ಯುವಕರು ನಾವು ಕರೂರ್ ಸೂಪರ್ ವಿಲೇಜ್ ಟೀಮ್ ಅಂತ ಮಾಡಿವಿ. ನಾವು ಧೈರ್ಯ ಮಾಡಿ ಹುಡುಗರೆಲ್ಲ, ಮತ್ತೆ ನೀವು ಧೈರ್ಯ ಮಾಡ್ತೀರಾ?